ಬೆಳಗಾವಿ ನಗರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಮ್ಯಾರೇಜ್ ಫ್ರಾಡ್ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಒಂದು ಹೆಣ್ಮಗಳು ರಿಬೌನ್ಸ್ ಅಂತ ಒಂದು ಮ್ಯಾಟ್ರಿಮೋನಿಯಲ್ ಆ್ಯಪ್ ಇದೆ, ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಒಬ್ಬ ಹುಡುಗ ಅವನ ಆನ್ಲೈನ್ ಹೆಸರು ಅರ್ಜುನ್ ಕುಮಾರ್ ಅಂತ. ಇವನು ನಾನು ಹೈದರಾಬಾದ್ ಹೋಗಿದ್ದೀನಿ, ನೆದರ್ಲ್ಯಾಂಡ್ಸ್ನಲ್ಲಿ ಡೆಂಟಲ್ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಮ ಫೋಟೋ ನನ್ನ ತಾಯಿ ತಂದೆಗೆ ತೋರಿಸಿದ್ದೀನಿ, ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಆನ್ಲೈನ್ ಮಾತಾಡಿದೆ. ಮತ್ತು ನಾನು ನಿಮಗೆ ಭೇಟಿ ಮಾಡೋಕ್ಕೆ ಬೆಳಗಾವಿಗೆ ಬರ್ತಾಯಿದ್ದೀನಿ ಅಂತ ಕೂಡ ಕಮ್ಯುನಿಕೇಷನ್ ಮಾಡಿದೆ. ಈ ಎಲ್ಲ ಕಮ್ಯುನಿಕೇಷನ್ ಮಾರ್ಚಿಂದ ಮೇ ತಿಂಗಳವರೆಗೆ ಆಗಿದೆ. ಮೇ ತಿಂಗಳಲ್ಲಿ ನಾನು ನೇರವಾಗಿ ಬೆಳಗಾವಿ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾನೆ. ಆವಾಗ ಅವನು ಈ ವಿಕ್ಟಿಮ್ಗೆ ಫೋನ್ ಮಾಡ್ತಾನೆ, ಲೇಡಿಗೆ, ನಾನು ದಿಲ್ಲಿ ಏರ್ಪೋರ್ಟಲ್ಲಿ ಇದ್ದೀನಿ, ಈ ಕಸ್ಟಮ್ ಅಧಿಕಾರಿಗಳು ಇದ್ದಾರೆ, ಅವ್ರ ನಿಮ್ಮ ಜೊತೆಗೆ ಮಾತಾಡ್ತಾರೆ. ನೆದರ್ಲ್ಯಾಂಡಿಂದ ಬಂದಿದ್ದಾರೆ, ಇವನ ಹತ್ರ ಫಾರಿನ್ ಕರೆನ್ಸಿ ಇದೆ, ಅದಕ್ಕೆ ಇಂಡಿಯನ್ ಕರೆನ್ಸಿನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಪ್ರೊಸೆಸಿಂಗ್ ಫೀ ಕೊಡಬೇಕು. ಸೊ ಆವಾಗ ಇವನು ಆ ಲೇಡಿಗೆ ಹೇಳ್ತಾನೆ, ನನ್ನ ಹತ್ರ ಬರೀ ಫಾರಿನ್ ಕರೆನ್ಸಿ ಇದೆ, ಇಂಡಿಯನ್ ಕರೆನ್ಸಿ ಇಲ್ಲ, ನೀವು ದಯವಿಟ್ಟು ಪೇ ಮಾಡಿ. ಸೊ ಈ ಅಮ್ಮ ಪೇ ಮಾಡಿದ್ದಾರೆ. ಅದು ಸ್ಟಾರ್ಟಿಂಗ್ನಲ್ಲಿ 84,000 ಪೇ ಮಾಡಿದ್ದಾರೆ. ಆಮೇಲೆ ಮತ್ತೆ ಆ ಲೇಡಿ ಏರ್ಪೋರ್ಟಿಂದ ಫೋನ್ ಮಾಡ್ತಾರೆ, ಈ ಇವ್ರ ಹತ್ರ ಗೋಲ್ಡ್ ಮತ್ತು ಡೈಮಂಡ್ ಕೂಡ ಇದೆ, ಅದಕ್ಕೆ GST ನೀವು ಕಟ್ಕೊಡ್ಬೇಕು ಅಂತ ಮತ್ತೆ ಇವರು ಪೇ ಮಾಡಿದ್ದಾರೆ. ನಮಗೆ ಒಟ್ಟಾರೆ 3,38,800 ರೂಪಾಯಿ ಈ ಲೇಡಿ ಅಲ್ಲಿ ತುಂಬಿದ್ದಾರೆ ಅವರ ಅಕೌಂಟಲ್ಲಿ. ಆಮೇಲೆ ಮತ್ತೆ ಇವರು ಯಾವಾಗ ದುಡ್ಡು ಕೇಳೋಕ್ಕೆ ಶುರು ಮಾಡಿದ್ದಾರೆ, ಆವಾಗ ಈ ಲೇಡಿಗೆ ಡೌಟ್ ಬಂತು. ಅವರು ಪೊಲೀಸ್ಗೆ ಅಪ್ರೋಚ್ ಮಾಡಿದ್ದಾರೆ. ಆಮೇಲೆ ನಾವು 66C ಮತ್ತು 66D ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಈ ಕೇಸ್ ನಾವು ತಗೊಂಡಿದ್ದೀವಿ. ಇದು ಸ್ಟ್ಯಾಂಡರ್ಡ್ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಇದೆ. ನಮ್ಮ ರಿಕ್ವೆಸ್ಟ್ ಇದೆ, ಆನ್ಲೈನ್ನಲ್ಲಿ ನೇರವಾಗಿ ಯಾರಿಗೆ ನಂಬಬೇಡಿ, ಹಣ ಕೇಳಿದರೆ ಖಂಡಿತವಾಗಿ ನಂಬಬೇಡಿ. ಇದು ಒಂದು ಭಾಳ ಸ್ಟ್ಯಾಂಡರ್ಡ್ ಮಾಡೋದು, ಭಾಳ ಹಳೆ ಮಾಡೋದು, 10-15 ವರ್ಷದಿಂದ ನೋಡ್ತಾ ಇದೆ. ಆದರೆ ಉಳಿದ ಜನ ನಮ್ಮ ಇದಕ್ಕೆ ಬರೀ ಆಗ್ತದೆ. ಸರ್ ರಿಕವರಿ ಏನಾದರೂ ಆಗಿದೆ ಸರ್? ಇಲ್ಲ, ಸ್ವಲ್ಪ ಅಮೌಂಟ್ ಫ್ರೀಸ್ ಆಗಿದೆ. ಈಗ ನಾವು I4Cಗೆ ಮಾತಾಡ್ಕೊಂಡು ನಮ್ಮ ಕಾನೂನಿನಲ್ಲಿ ಚೈಲ್ಡ್ ಪಾರ್ನೋಗ್ರಫಿ ನೋಡೋದು ಕೂಡ ಅಪರಾಧ ಇದೆ ಮತ್ತು ಅಪ್ಲೋಡ್ ಮಾಡೋದು ಕೂಡ ಅಪರಾಧ ಇದೆ. ಇದರಲ್ಲಿ ಅಪ್ಲೋಡ್ ಮಾಡೋದು ಇನ್ನೂ ಹೀನಸ್ ಇದೆ. ಯಾಕೆಂದರೆ ಅವ್ರ ಸುತ್ತಮುತ್ತಲಿನ ಯಾರ ಮಕ್ಕಳದು ಲೈಂಗಿಕ ಶೋಷಣೆ ಮಾಡಿಕೊಂಡು ಅದು ಅಪ್ಲೋಡ್ ಮಾಡೋದು ಸಾಧ್ಯತೆ ಇರುತ್ತದೆ. ಈ ಎಲ್ಲ ಚೈಲ್ಡ್ ಪಾರ್ನೋಗ್ರಫಿ ಅಪ್ಲೋಡ್ ಯಾರು ಮಾಡ್ತಾರೆ, ಅದು ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ ಆ IP ಅಡ್ರೆಸ್ ತೊಗೊಂಡು ನಮ್ಮದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ ಅವರಿಗೆ ಮಾಹಿತಿ ನೀಡ್ತಾರೆ. I4Cಯಿಂದ ಈ ಮಾಹಿತಿ ನಮ್ಮ CIDಗೆ ಬರುತ್ತೆ. CIDಯಿಂದ ನಮ್ಮ ಬೆಳಗಾವಿ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಮೇ ತಿಂಗಳಲ್ಲಿ ನಮಗೆ ಒಂದು ಮಾಹಿತಿ ಒಂದು IP ಅಡ್ರೆಸ್ ಸಿಕ್ಕಿದೆ. ಈ ಮನುಷ್ಯ ಬೆಳಗಾವಿದವನು, ಇವನು 3 ಚೈಲ್ಡ್ ಪಾರ್ನೋಗ್ರಫಿದು ವಿಡಿಯೋ ಅಪ್ಲೋಡ್ ಮಾಡಿದ. ಆ ಆಧಾರದ ಮೇಲೆ ಅವನ IP ತೊಗೊಂಡು ಅವನದು ಡೀಟೇಲ್ಸ್ ತಗೊಂಡು ನಮ್ಮ ಸೈಬರ್ ಕ್ರೈಮ್ ಅಧಿಕಾರಿ ACP ಶ್ರೀ ಮಂಟೂರ್ ಮತ್ತು PI ಶ್ರೀ ಗಾವಿ ಮತ್ತು ಅವ್ರ ತಂಡ ಈ ಶ್ರೀನಾಥ್ ಅಂತ ಈ ಬೆಳಗಾವಿದವನು ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ ಮೊಬೈಲ್ ಕೂಡ ಸೀಸ್ ಮಾಡಿದ್ದಾರೆ ಮತ್ತು ಇವನ ಮೇಲೆ ಕಾನೂನಿ ಕ್ರಮ ಜರುಗಿಸಲಾಗ್ತದೆ. ಡೀಟೇಲ್ ಇಲ್ಲ. 27 ವರ್ಷದ ಹುಡುಗ ಇದ್ದಾರೆ. ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಚೈಲ್ಡ್ ಪಾರ್ನೋಗ್ರಫಿ ನೋಡೋದು ಕೂಡ ಅಪರಾಧ ಇದೆ, ಅಪ್ಲೋಡ್ ಮಾಡೋದು ಇನ್ನೂ ಹೀನಸ್ ಅಪರಾಧ. ಅಪ್ಲೋಡ್ ಮಾಡಿದರೆ ಖಂಡಿತವಾಗಿ 1 ದಿನ 2 ದಿನ ಪೊಲೀಸ್ ನಿಮ್ಮ ದಾರಿಯಲ್ಲಿ ಬರ್ತಾರೆ. ಸರ್ ಯಾರ್ದು ಅಂದರೆ ವಿಡಿಯೋ ಅಪ್ಲೋಡ್ಗಳು ಮಾಡ್ತಾ ಇದ್ರು ಸರ್? ಇವ್ರದೇ ಈಗ ತನಿಖೆಯಲ್ಲಿ ನಡ್ತಾ ಇದೆ. ಅವ್ನ ಹೇಳಿಕೆನಲ್ಲಿ ಅದನ್ನು ನಾನು ನನಗೆ ಬೇರೆ ಕಡೆ ಬಂತು, ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ವಿಡಿಯೋ ಯಾವುದು ಅದು ಮೆಟಾಡೇಟಾ ತಗೊಂಡು ನಾವು ವಿಚಾರಣೆ ಮಾಡ್ತೀವಿ. ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ.
ನಿಮ್ಮ ಮಗಳು ಪಿಯು ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ ಪಿಯು ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು ಪಿಯು ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.